ಗಿಲ್ಲಿ ನಟನ ಶೂಟಿಂಗ್ ಸೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾವ್ಯ. ಹೌದು, ಕಾವ್ಯ ಅವರು ಸಿನಿಮಾಗಳಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಈ ಕಡೆ ಜಾಸ್ತಿ ಬ್ಯುಸಿ ಆಗಿರುವುದೇ ಗಿಲ್ಲಿ ನಟ. ಗಿಲ್ಲಿ ಅವರ ಸಿನಿಮಾ ರೆಡಿ ಆಗ್ತಾ ಇದೆ. ಈಗಾಗಲೇ 15 ದಿವಸದ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ. ಗಿಲ್ಲಿ ಅವರ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಒಂದು ಫಿಟ್ನೆಸ್ ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿ ದಿವಸ ವರ್ಕೌಟ್, ಜಿಮ್ ಮಾಡ್ತಾ ಇದ್ದಾರೆ. ಜೊತೆಗೆ ಗಡ್ಡ ಬಿಟ್ಟಿದ್ದಾರೆ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಮುಂಚೆ ಹೇಗ್ಬೇಕು ಹಾಗೆ ತಲೆನೇ ಬಾಚ್ಕೋತಿರಲಿಲ್ಲ, ಈಗ ನೀಟಾಗಿ ತಲೆ ಬಚ್ಕೊಂಡು ಹಿಂದೆ ಒಂದು ಕ್ರಾಪ್ ಮಾಡ್ಕೊಂಡೆಲ್ಲ ಮಾಡ್ತಾರೆ, ಕಾಣಿಸ್ಕೋತಾ ಇದ್ದಾರೆ. ಮತ್ತೆ ಅದ್ಭುತವಾಗಿ ಔಟ್ಫಿಟ್ ಕೂಡ ಚೆನ್ನಾಗಿದೆ, ಡ್ರೆಸ್ಗಳು ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ. ಏನೋ ಜನಗಳು, ಅಭಿಮಾನಿಗಳು ಸಿಗ್ತಾರೆ, ಎಲ್ಲರೂ ಕೂಡ ಫೋಟೋ ಇಡ್ಸ್ಕೋತಾರೆ, ಮಾತನಾಡಿಸ್ತಾರೆ, ಖುಷಿ ಪಡ್ತಾರೆ. ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಗಿಲ್ಲಿ ನಟನ ಹೊಸ ಸಿನಿಮಾ ಅನೌನ್ಸ್ ಆಯ್ತು, ಪಳಾರ್ ಅಂತ ಇತ್ತೀಚೆಗಷ್ಟೇ. ತುಂಬಾ ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ. ಕಲಾವಿದರು ಇನ್ನೇ ಇದರಲ್ಲಿ ಸಹ ಕಲಾವಿದರು ಕೂಡ ಕಾಣಿಸ್ಕೋತಾ ಇದ್ದಾರೆ. ಒಂದೊಳ್ಳೆ ಸಿನಿಮಾವನ್ನ ಗಿಲ್ಲಿ ನಟ ಅವರು ಮಾಡ್ತಾ ಇದ್ದಾರೆ, ಚೆನ್ನಾಗಿರುತ್ತೆ. ಒಂದು ಸ್ಟೋರಿಯು ಕೂಡ ಬಹಳನೇ ಚೆನ್ನಾಗಿದೆ. ಕಂಪ್ಲೀಟ್ ಹಳ್ಳಿಯಲ್ಲಿ ಚಿತ್ರೀಕರಣ ಆಗ್ತಾ ಇರೋದು, ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು. ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಸಿನಿಮಾಗಾಗಿ? ತಪ್ಪದೆ ಕಮೆಂಟ್ ಮಾಡಿ. ಕಾವ್ಯ ಅವ್ರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ, ಮತ್ತೆ ಅವರು ಕೂಡ ವಿಶಸ್ ಗಳನ್ನ ತಿಳಿಸಿದ್ದಾರೆ, ಚೆನ್ನಾಗಿ ನಟಿಸಲಿ ಅಂತೆಲ್ಲ. ಮತ್ತೆ ಈ ಸಿನಿಮಾದಲ್ಲಿ ಹೀರೋಯಿನ್ ಯಾರು ಅಂತ ಇನ್ನ ಅನೌನ್ಸ್ ಆಗಿಲ್ಲ. ಸೊ ಜನರಿಗೆ ತುಂಬಾನೇ ಕುತೂಹಲ ಇನ್ನ ಜಾಸ್ತಿ ಆಗಿದೆ. ಯಾರಿರ್ಬೋದು ಹೀರೋಯಿನ್ ಅಂತ ಅವರು ಕೂಡ ತಿಳ್ಕೊಳ್ಳೋಕೆ ಬಹಳನೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೇನ್ ಅನ್ಸುತ್ತೆ? ಯಾರಿರ್ಬೋದು ಹೀರೋಯಿನ್? ಏನಾದ್ರು ಗೊತ್ತಿದ್ಯಾ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಹೀರೋಯಿನ್ ಯಾರು ಅಂತ ತಿಳ್ಕೊಳ್ಳೋಕೆ ಜನರು ಇಷ್ಟೊಂದೆಲ್ಲ ಖುಷಿ ಪಡ್ತಿರುವಂತದ್ದು. ಸೊ ಗೊತ್ತಾದ್ರೆ ಬಹಳನೇ ಜನರಿಗೂ ಕೂಡ ಖುಷಿ ಆಗುತ್ತೆ. ಸೊ ನೋಡೋಣ ಮುಂದೆ ಯಾರಾದ್ರೂ ಗೊತ್ತಾಗತ್ತೆ ಯಾವ ಹೀರೋಯಿನ್ ಇರ್ಬೋದು ಅಂತ. ಜನರು ಕೂಡ ವೇಟ್ ಮಾಡ್ತಿರುವಂತ ಹಾಗೆ ಹೀರೋಯಿನ್ ಹೊಸಬ್ರು ಅಂತ ಹೇಳ್ತಿದ್ದಾರೆ. ತುಂಬಾ ಜನ ಕಾವ್ಯನ ಹೀರೋಯಿನ್ ಆಗ್ಬೋದಾಗಿತ್ತಲ್ಲ ಅಂತ ತುಂಬಾ ಜನ ಅಂತ ಇದ್ರು. ಬಟ್ ಕಾವ್ಯನ ಹೀರೋಯಿನ್ ಆಗಿ ತಗೊಂಡಿಲ್ಲ. ನೆಕ್ಸ್ಟ್ ನೋಡೋಣ ಇನ್ಯಾವಾದ್ರೂ ಹೀರೋಯಿನ್ ರಿವೀಲ್ ಮಾಡ್ತಾರ, ಯಾವಾಗ ರಿವೀಲ್ ಮಾಡ್ತಾರೆ, ಏನ್ ಕತೆ ಅಂತ. ಹೀರೋಯಿನ್ ಯಾರು ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಬಟ್ ಇನ್ನ ಕೂಡ ಚಿತ್ರತಂಡದವರು ಅದೇ ರೀತಿ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಕುತೂಹಲ ಅಂತೂ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಕ್ರಿಯೇಟ್ ಆಗಿದೆ. ಗಿಲ್ಲಿ ಅವರು ಕೂಡ ಎಲ್ಲೂ ರಿವೀಲ್ ಮಾಡಿಲ್ಲ, ಅವ್ರ ಪಾಡಿಗೆ ಅವರು ಶೂಟಿಂಗ್ ಪ್ರತಿ ದಿವಸ ಭಾಗಿಯಾಗ್ತಾರೆ ಅಷ್ಟೇನೆ. ಅದ್ ಬಿಟ್ರೆ ಆರಾಮಾಗಿ ಏನು ಊಟ ತಿನ್ನಿ ಮಾಡ್ಕೊಂಡು, ಜೊತೆಗೆ ವರ್ಕೌಟ್ ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿಯ ಒಂದು ಖುಷಿಗೆ ಕಾರಣ ನಿಮ್ಗೆ ಗೊತ್ತು, ಒಳ್ಳೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಿನಿಮಾವನ್ನ ನೋಡ್ಬೇಕು ಅಂದ್ರೆ ಖಂಡಿತ ಎಲ್ರು ವೇಟ್ ಮಾಡ್ಲೇಬೇಕು. ಸಿನಿಮಾ ಬಹಳನೇ ಚೆನ್ನಾಗಿ ಮೂಡಿ ಬರೋದಂತೂ ಗ್ಯಾರಂಟಿ. ಜನರು ಕೂಡ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಗಿಲ್ಲಿ ಮೇಲೆ. ಯಾಕೆಂದ್ರೆ ಗಿಲ್ಲಿಗೆ ಬಹಳನೇ ಈ ಒಂದು ಸಿನಿಮಾ ಮೇಲೆ ನಂಬಿಕೆಯೂ ಸಹ ಇದೆ. ಅವರೇ ಹೇಳಿದ್ದಾರೆ ಒಳ್ಳೆ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಗಿಲ್ಲಿ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ನೋಡಬಹುದು.